ನೀವು ಎಂದಾದರೂ ಸಮಯಕ್ಕೆ ಹಿಂದಿರುಗಿ ಒಂದು ತಪ್ಪನ್ನು ಸರಿಪಡಿಸಲು ಅಥವಾ ಭವಿಷ್ಯಕ್ಕೆ ಪ್ರಯಾಣಿಸಿ ನಿಮ್ಮ ಜೀವನ ಹೇಗಿರುತ್ತದೆ ಎಂದು ನೋಡಲು ಬಯಸಿದ್ದೀರಾ? ಸಮಯ ಪ್ರಯಾಣ ಕೇವಲ ವೈಜ್ಞಾನಿಕ ಕಾದಂಬರಿಯಲ್ಲ, ಇದು ವಾಸ್ತವವಾಗಿ ವಿಜ್ಞಾನಿಗಳು ಅಧ್ಯಯನ ಮಾಡುವ ಒಂದು ಪರಿಕಲ್ಪನೆ. ಶುರು ಮಾಡೋಣ. ಕಾಲ ಪ್ರಯಾಣ ಅಂದ್ರೇನು? ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗುವಂತೆ ಸಮಯದ ವಿವಿಧ ಹಂತಗಳ ನಡುವೆ ಚಲಿಸುವುದೇ ಕಾಲ ಪ್ರಯಾಣ. ಒಂದು ಯಂತ್ರದೊಳಗೆ ಹೆಜ್ಜೆ ಇಟ್ಟು ಗುಂಡಿ ಒತ್ತಿ ಮತ್ತು ಇದ್ದಕ್ಕಿದ್ದಂತೆ ನಿಮ್ಮನ್ನು ಪ್ರಾಚೀನ ಈಜಿಪ್ಟ್ನಲ್ಲಿ, ಡೈನೋಸಾರ್ಗಳ ಯುಗದಲ್ಲಿ ಅಥವಾ 3000 ವರ್ಷದಲ್ಲಿ ಕಂಡುಕೊಳ್ಳುವುದನ್ನು ಊಹಿಸಿ. ಅಸಾಧ್ಯವೆನಿಸುತ್ತಿದೆಯೇ? ಬಹುಶಃ ಇಲ್ಲ. ಐನ್ಸ್ಟೈನ್ನ ಸಿದ್ಧಾಂತ. 100 ವರ್ಷಗಳಿಗೂ ಹೆಚ್ಚು ಹಿಂದೆ ಪ್ರಸಿದ್ಧ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟೈನ್ ಸಮಯದ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಬದಲಾಯಿಸಿದರು. ಅವರ ಸಾಪೇಕ್ಷತಾ ಸಿದ್ಧಾಂತದ ಪ್ರಕಾರ ಸಮಯ ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ. ನೀವು ಎಷ್ಟು ವೇಗವಾಗಿ ಪ್ರಯಾಣಿಸುತ್ತೀರೋ ಅಷ್ಟು ನಿಧಾನವಾಗಿ ಸಮಯ ನಿಮಗೆ ಚಲಿಸುತ್ತದೆ. ಇದನ್ನೇ ಕಾಲ ವಿಳಂಬ ಎನ್ನುತ್ತಾರೆ. ಅವಳಿ ಮಕ್ಕಳನ್ನು ಊಹಿಸಿ. ಒಬ್ಬರು ಭೂಮಿಯಲ್ಲಿದ್ದರೆ ಇನ್ನೊಬ್ಬರು ಬೆಳಕಿನ ವೇಗದ ನೌಕೆಯಲ್ಲಿ ಪ್ರಯಾಣಿಸುತ್ತಾರೆ. ಗಗನಯಾತ್ರಿ ಮರಳಿದಾಗ ಅವರಿಗೆ ಕೆಲವೇ ವರ್ಷ ಭೂಮಿಯಲ್ಲಿ ದಶಕಗಳಾಗಿರುತ್ತವೆ. ಒಂದು ರೀತಿಯಲ್ಲಿ ಅವನು ಭವಿಷ್ಯಕ್ಕೆ ಪ್ರಯಾಣಿಸಿದ್ದಾನೆ. ಆದರೆ ಭವಿಷ್ಯಕ್ಕೆ ಪ್ರಯಾಣ ಸಾಧ್ಯವೇ? ಇದು ಸೈದ್ಧಾಂತಿಕವಾಗಿ ಸಾಧ್ಯವೆಂದು ವಿಜ್ಞಾನಿಗಳು ನಂಬುತ್ತಾರೆ. ಬಾಹ್ಯಾಕಾಶ ನಿಲ್ದಾಣದ ಗಗನಯಾತ್ರಿಗಳು ಈಗಾಗಲೇ ಸಮಯದ ವಿಸ್ತರಣೆಯನ್ನು ಅನುಭವಿಸುತ್ತಿದ್ದಾರೆ. ವ್ಯತ್ಯಾಸ ಅಲ್ಪವಾದರೂ ಸಮಯದ ಮೇಲೆ ಪ್ರಭಾವ ಬೀರಬಹುದು ಎಂಬುದಕ್ಕೆ ಇದೇ ಸಾಕ್ಷಿ. ಸವಾಲು ಏನೆಂದರೆ ಬೆಳಕಿನ ವೇಗಕ್ಕೆ ಹತ್ತಿರವಾಗುವುದು. ಇಂದಿನ ತಂತ್ರಜ್ಞಾನದಲ್ಲಿ ಅದು ಬಹುತೇಕ ಅಸಾಧ್ಯ. ನಾವು ಭೂತಕಾಲಕ್ಕೆ ಹೋಗಲು ಸಾಧ್ಯವೇ? ಅದು ಇನ್ನೂ ಹೆಚ್ಚು ಸಂಕೀರ್ಣವಾಗಿದೆ. ಏಕೆಂದರೆ ಅದು ವಿರೋಧಾಭಾಸಗಳನ್ನು ಸೃಷ್ಟಿಸುತ್ತದೆ. ಇದನ್ನು ಅಜ್ಜ ವಿರೋಧಾಭಾಸ ಎಂದು ಕರೆಯುತ್ತಾರೆ. ಸಮಯಕ್ಕೆ ಹಿಂದಿರುಗಿ ಹೋಗಿ ನಿಮ್ಮ ಅಜ್ಜ ನಿಮ್ಮ ಅಜ್ಜಿಯನ್ನು ಭೇಟಿಯಾಗುವುದನ್ನು ತಡೆಯುವುದನ್ನು ಕಲ್ಪಿಸಿಕೊಳ್ಳಿ. ಅವರು ಎಂದಿಗೂ ಭೇಟಿಯಾಗದಿದ್ದರೆ ನೀವು ಎಂದಿಗೂ ಹುಟ್ಟುತ್ತಿರಲಿಲ್ಲ. ಆದರೆ ನೀವು ಹುಟ್ಟಿಯೇ ಇಲ್ಲದಿದ್ದರೆ ಯಾರು ಭೂತಕಾಲಕ್ಕೆ ಪ್ರಯಾಣಿಸಿದರು? ಗೊಂದಲವಾಗಿದೆಯಲ್ಲವೇ? ಇದು ಭೂತಕಾಲಕ್ಕೆ ಪ್ರಯಾಣಿಸುವುದರ ಅತಿ ದೊಡ್ಡ ಸಮಸ್ಯೆಗಳಲ್ಲಿ ಒಂದಾಗಿದೆ. ಬಾಹ್ಯಾಕಾಶದ ವರ್ಮ್ಹೋಲ್ಗಳು ಸಮಯ ಮತ್ತು ಸ್ಥಳದ ಬಿಂದುಗಳನ್ನು ಬೆಸೆಯಬಲ್ಲವು ಎಂದು ವಿಜ್ಞಾನಿಗಳು ನಂಬುತ್ತಾರೆ. ಕಾಗದ ಮಡಚಿದಾಗ ದೂರದ ಬಿಂದುಗಳು ಹತ್ತಿರವಾಗುವಂತೆ ವರ್ಮ್ಹೋಲ್ ಬ್ರಹ್ಮಾಂಡದ ಶಾರ್ಟ್ಕಟ್ ಆಗಿ ಕೆಲಸ ಮಾಡಬಹುದು. ಆದರೆ ಇವು ಇನ್ನೂ ಸೈದ್ಧಾಂತಿಕ ಕಲ್ಪನೆಗಳಷ್ಟೇ. ಯಾರೂ ಇವುಗಳನ್ನು ಪತ್ತೆ ಹಚ್ಚಿಲ್ಲ. ಟೈಮ್ ಮಿಷಿನ್ ಇದ್ದರೆ ಎಲ್ಲಿಗೆ ಹೋಗುತ್ತೀರಿ? ಡೈನೋಸಾರ್ಗಳನ್ನು, ಪಿರಮಿಡ್ ನಿರ್ಮಾಣವನ್ನು, ಐತಿಹಾಸಿಕ ವ್ಯಕ್ತಿಗಳನ್ನು ನೋಡುತ್ತೀರಾ? ಅಥವಾ ಭವಿಷ್ಯದ ನಾಗರಿಕತೆಗಳನ್ನು? ಕಾಮೆಂಟ್ ಮಾಡಿ ತಿಳಿಸಿ. ಕಾಲ ಪ್ರಯಾಣದ ಕರಾಳ ಮುಖ. ಸಣ್ಣ ಬದಲಾವಣೆ ಇತಿಹಾಸವನ್ನೇ ಬದಲಿಸಿದರೆ ಏನಾಗಬಹುದು? ಭೂತಕಾಲದಲ್ಲಿನ ಒಂದು ಸಣ್ಣ ಕ್ರಿಯೆಯು ಸಂಪೂರ್ಣವಾಗಿ ವಿಭಿನ್ನ ಭವಿಷ್ಯವನ್ನು ಸೃಷ್ಟಿಸಬಹುದು. ಈ ಕಲ್ಪನೆಯನ್ನು ಬಟರ್ಫ್ಲೈ ಎಫೆಕ್ಟ್ ಎಂದು ಕರೆಯಲಾಗುತ್ತದೆ. ಒಂದು ಸಣ್ಣ ಬದಲಾವಣೆಯು ಭಾರೀ ಪರಿಣಾಮಗಳಿಗೆ ಕಾರಣವಾಗಬಹುದು. ಬಹುಶಃ ಅದಕ್ಕಾಗಿಯೇ ಕಾಲಯಾನವು ಬ್ರಹ್ಮಾಂಡದ ಅತಿದೊಡ್ಡ ರಹಸ್ಯಗಳಲ್ಲಿ ಒಂದಾಗಿದೆ. ಕಾಲಯಾನವು ಶತಮಾನಗಳಿಂದಲೂ ಮಾನವ ಕುಲವನ್ನು ಆಕರ್ಷಿಸಿದೆ. ವಿಜ್ಞಾನವು ಭವಿಷ್ಯಕ್ಕೆ ಪ್ರಯಾಣಿಸುವುದು ಸಾಧ್ಯ ಎಂದು ಸೂಚಿಸಿದರೂ ಭೂತಕಾಲಕ್ಕೆ ಪ್ರಯಾಣಿಸುವುದು ಇನ್ನೂ ಒಂದು ರಹಸ್ಯವಾಗಿಯೇ ಉಳಿದಿದೆ. ಮಾನವರು ಎಂದಾದರೂ ನಿಜವಾದ ಕಾಲಯಂತ್ರವನ್ನು ನಿರ್ಮಿಸುತ್ತಾರೆಯೇ? ಕಾಲವೇ ಹೇಳಬೇಕು. ಅಲ್ಲಿಯವರೆಗೆ ಸಾಹಸ ಮುಂದುವರಿಯುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಲು ಮರೆಯಬೇಡಿ. ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. SMV ಚಾನೆಲ್ ಕ್ರಿಯೇಷನ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ. ನೋಟಿಫಿಕೇಶನ್ ಬೆಲ್ ಅನ್ನು ಆನ್ ಮಾಡಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ನಿಗೂಢ ಸಾಹಸದಲ್ಲಿ ಸಿಗೋಣ.